ಈ ವಿಡಿಯೋ ಕೇವಲ ಕಾಲ್ಪನಿಕ. ಇದು ಯಾರಿಗೂ ಸಂಬಂಧಪಡುವುದಿಲ್ಲ. ಇದು ನಿಮಗೆ ಸಂಬಂಧಪಡಕತ್ತ ನೀವು ಅನ್ಕೊಂಡ್ರೆ ಅದು ನಿಮ್ ತಪ್ಪ. ಸಾರಿ. ಲೆಟ್ಸ್ ವಾಚ್. ನಮಸ್ಕಾರ ಎಲ್ಲರಿಗೂ. ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಿಕ್ಸಿಯಿಂದ ಡ್ರೋನ್ ಅನ್ನು ಕಂಡು ಹಿಡಿದಿರುವಂತ ಡ್ರೋನ್ ಶಿವಪುತ್ರ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಚಪ್ಪಾಳೆ ಮಂದಿಗೆ ಸ್ವಾಗತಿಸೋಣ. ನೀವು ಈ ಜೀವನದಲ್ಲಿ ಎತ್ತರಕ್ಕೆ ಹೇಗೆ ಬೆಳೆದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ನನ್ನ ಮುಂದೆ ಕುಂತಿರುವಂತಹ ಕುಂದ್ರ ಜಾಗ ನಿಮ್ಗೆ ಆದ್ರೂ ಕುಂತೀರಿ, ನಿಮ್ಗೆಲ್ಲ ಧನ್ಯವಾದಗಳು. ನನ್ನ ಹೆಸರು ಶಿವಪುತ್ರ, ಡ್ರೋನ್ ಶಿವಪುತ್ರ ಅಂತ ಜನ ಕರೆಯಕತ್ತಾರ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಮುಂದೆ ಏನು ಹೇಳ್ಬೇಕಂದ್ರೆ ನಮ್ಮ ಊರ ಬಸವನ ಬಾಗೇವಾಡಿ, ಬಿಜಾಪುರ ಡಿಸ್ಟಿಕ್. ನಾ ಊರಲ್ಲಿದ್ದಾಗ ಏನಾದರೂ ಮಾಡಬೇಕು, ಸುಮ್ಮನೆ ಹೊಲ್ದಾಗ ಕೂತಿರ್ತೀವಿ, ಸುಮ್ಮನೆ ಹೊಲ್ದಾಗ ಮುಕ್ಕೊಂಡಿರ್ತಿದ್ದೆ ಮ್ಯಾಗ ನೋಡ್ಕೋತ. ಒಂದಿನ ಕಾಯಿ ಹಾರಾಗತ್ತು. ಈ ಥರ ಏನಾದರೂ ನಾನು ಮಾಡ್ಬೋದಲ್ಲ, ಕಾಯಿ ಹಾರಾಗತ್ತ, ಕಾಯಿ ಥರ ಏನಾದ್ರು ಆಗತ್ತ. ನಾನು ಸೀದಾ ಹೊಡ್ಕೋತೋದೆ. ಮನೆಗೆ ಹೋಗಿ ಒಂದು ಮಿಕ್ಸರ್ ಇತ್ತು. ಮಿಕ್ಸರ್ ತೊಗೊಂಡು ಸೀದಾ ಹೊರತಂದು ಡಬ್ಬತ್ತು ಹೊಡೆದ್ರೊಳಗೆ ಮಿಷಿನ್ ತೆಗೆದು ಮ್ಯಾಗ ಇದು ಜೋಡಿಸಿದೆ, ಪಂಕ ಜೋಡಿಸಿದೆ. ಪಂಕ ಜೋಡಿಸಿ ಆಮೇಲೆ 1 ಸಲ ಹಾರಿಸಿದ್ಯಾ, 2 ಸಲ ಹಾರಿಸಿದ್ಯಾ, 3 ಸಲ ಹಾರಿಸಿದ್ಯಾ, 4 ಸಲ ಹಾರಿಸಿದ್ಯಾ, 50 ಸಲ ಹಾರಿಸಿದ್ಯಾ, 60 ಸಲ ಹಾರಿಸಿದ್ಯಾ, 70 ಸಲ ಹಾರಿಸಿದ್ಯಾ, 80 ಸಲ ಹಾರಿಸಿದ್ಯಾ, 99 ಸಲ ಹಾರಿಸಿದ್ಯಾ. 1 ಸಲ ಹಾರ್ತು, 100ನೇ ಸಲ ಹಾರ್ತು, 100ನೇ ಸಲ ಹಾರ್ತು. 1 ಕಿಲೋಮೀಟರ್ ಹೋಯ್ತು, 2 ಕಿಲೋಮೀಟರ್, 3 ಕಿಲೋಮೀಟರ್ ಹೋಯ್ತು. ನಾನೇ ರೆಕ್ಕೆ ಕೆಟ್ಟು ಹಾರಕತ್ತೀನಿ ಅನ್ನಿಸ್ತು. ಅಷ್ಟು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ನಂಗೆ. ಮತ್ತೊಂದಿನ ಏನಾಯ್ತು, ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ ಊರಲ್ಲಿದ್ದಾಗ ನಾನು ಮಿಕ್ಸಿಂದ ಡ್ರೋನ್ ಕಂಡು ಹಿಡಿತೀನಿ ಅಂತ ಹೇಳ್ತಾ ಇದ್ದೆ. ಮಿಕ್ಸಿಂದ ಡ್ರೋನ್ ಕಂಡು ಹಿಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ನಗ್ತಾ ಇದ್ರು, ನನ್ನೋಡು ನಗ್ತಾ ಇದ್ರು. ಆದ್ರೀಗ ಈಗಲೂ ನಗ್ತಾನೆ ಇದ್ದಾರೆ. ಅವ್ರು ನಗ್ತಾನೆ ನಗ್ಬೇಕು, ಬೇಜಾರ ನಗ್ಲಿ. ಆದ್ರೆ ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ ಯಾಕೆ ಕಲಿಬೇಕು ಅಂದ್ರೆ, ಬ್ರಿಟಿಷರು ನಮ್ಮ ದೇಶನ 200 ವರ್ಷ ಡ್ಯಾಶ್ ಮಾಡೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇಂಗ್ಲಿಷ್ ಕಲ್ತು ನಮ್ಮ ಜನನ ಈಸಿಯಾಗಿ ಫೂಲ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಅದಕ್ಕೆ ನಾನು ಇಂಗ್ಲಿಷ್ ಕಲಿತೆ. ಐ ಲರ್ನ್ ಇಂಗ್ಲಿಷ್. ಐ ಫೂಲ್ಡ್ ಮೈ ಪೀಪಲ್. ಐ ಲರ್ನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿತೆ. ಐ ಲರ್ನ್ ಇಂಗ್ಲಿಷ್. ಎಸ್. ನಮ್ ಜನ ಸ್ವಲ್ಪ ಇಂಗ್ಲಿಷ್ ಮಾತಾಡಿದ್ರೆ ಸಾಕು, ಇವನು ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಂಡ್ಬಿಡ್ತಾರೆ, ಇವಂಗೆಲ್ಲ ಗೊತ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾಕೆ ಗೊತ್ತಿಲ್ಲ? ಇಂಗ್ಲಿಷ್ ಅದೊಂದು ಭಾಷೆ ಅಷ್ಟೇ, ಅದೊಂದು ಭಾಷೆ, ತಿಳ್ಕೊಳ್ಳಿ. ದಟ್ಸ್ ವೈ ಐ ಆಮ್ ಫೂಲ್ಡ್ ಮೈ ಪೀಪಲ್. ಅದಕ್ಕೋಸ್ಕರ ನಾನು ನಮ್ಮ ಜನನ ಫೂಲ್ ಮಾಡಿದೆ, ನಾನು ಗೆದ್ದೆ. ಎಸ್.
ಕಾಪಾಡಿ. ನಿಮ್ಗೆ ಇದನ್ನ ಬಿಟ್ರೆ ಬೇರೆ ಬಿಡಂಗಿಲ್ಲ ನಂಗೆ ಗೊತ್ತು. ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ನಿಮಗ. ನಾನು 4 ವರ್ಷ 250 ದೇಶಗಳು 613 ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ ಹಾರ್ಡ್ವೇರ್ ಯೂನಿವರ್ಸಿಟಿ, ಸಾಫ್ಟ್ವೇರ್ ಯೂನಿವರ್ಸಿಟಿ, ಉಪ್ಪಿಟ್ ಯೂನಿವರ್ಸಿಟಿ, ಉಸ್ಕಿನ್ ಯೂನಿವರ್ಸಿಟಿ, ಹಂಗಿಂಗ್ ಯೂನಿವರ್ಸಿಟಿ, ಐಕೋರ್ ಯೂನಿವರ್ಸಿಟಿ, ಡೆಂಗ್ಸೂರ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಎಲ್ಲ ನಾನು ಅವ್ರನ್ನ ಫೂಲ್ ಮಾಡಬೇಕು ಅಂತ ಹೋದೆ. ಆ ದೇಶಗಳಲ್ಲಿ ನಾನು ಅವ್ರನ್ನ ಫೂಲ್ ಮಾಡಬೇಕು ಅಂತ ಹೋದೆ. ಆದ್ರೆ ಫೂಲ್ ಆಗ್ಲಿಲ್ಲ. ಬಹಳ ಸಣ್ಣ ಸುಳಿ ಮಕ್ಕಳು ಅವ್ರು ಫೂಲ್ ಆಗ್ಲಿಲ್ಲ. ಆದ್ರೆ ನಮ್ಮ ದೇಶಕ್ಕೆ ಬಂದೆ. ನಾವು ನಮ್ಮ ಜನ ಫೂಲ್ ಮಾಡಬೇಕು ಯೋಚನೆ ಮಾಡಿದೆ. ನಮ್ಮ ಜನ ಫೂಲ್ ಆಗಲಿ, ನಾನು ಗೆದ್ದೆ. ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ನಿಮ್ಗೆ. ನನಗೆ ಜಿಂಬಾಬ್ವೆ, ಉಗಾಂಡ ಆ ದೇಶದಲ್ಲ ನನಗೆ ಪೌರತ್ವ ಕೊಡ್ತೀನಿ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಸಿಟಿಜನ್ಶಿಪ್ ಕೊಡ್ತೀನಿ ಇಲ್ಲೇ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರ. ಆದ್ರೆ ಮಂದಿ ಅಮೆರಿಕ ಎಂಬಸಿಗೆ ಅಳ್ತಾರ. ನನಗೆ ಸಿಗ್ಲಿಲ್ಲ. ನನ್ನ ಎಂಬಸಿಗೆ ಹೋಗಿ ಅಮೆರಿಕ ಸಿಟಿಜನ್ ಸಿಗ್ಲಿಲ್ಲ ಅಂತ ಅಳ್ತಾರ. ಅದ್ರ ಕರೆಯಾಕತ್ತಾರ. ನನಗೆ ಬೇಡ, ನನ್ನ ದೇಶ ಬೇಕು. ನನಗ ಅಲ್ಲಿ ಫೂಲ್ ಆಗಲ್ರಿ ಅವರು. ನಮ್ಮ ಮಂದಿ ಫೂಲ್ ಆಗ್ತಾರ. ನಮ್ ದೇಶ ನಿಜ ಐತಿ, ನಿಜ. ಹಾಗೆ ನಿಮ್ಗೊಂದು ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ. ನಾವು ರಿಸರ್ಚ್ ತುಂಬಾ ಎಲ್ಲಾ ದೇಶಗಳನ್ನ ತಿರ್ಗಾಡಿದೀನಿ. ಯಾವಾಗ ವೆಸ್ಟ್ ಇಂಡೀಸ್ ನಾವು ರಿಸರ್ಚ್ ಸೆಂಟರ್, ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ ಮಾತ್ರ ನಮ್ದು ರಿಸರ್ಚ್ ಸೆಂಟರ್ ಐತೆ. ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ವಿ. ರಿಸರ್ಚ್ ಮಾಡ್ಬೇಕಾದ್ರೆ ನಾವ್ ಏನ್ ರಿಸರ್ಚ್ ಮಾಡ್ತೀವಿ, ಬಟಾಟಿಯಿಂದ ಬಂಗಾರ ಹೆಂಗ್ ತೆಗಿಯುತ್ತೆ ರಿಸರ್ಚ್ ಮಾಡ್ತಾ ಇದ್ವಿ. ಮಾಡ್ತಿರ್ಬೇಕಾದ್ರೆ ನಮ್ಗ ಜಮೈಕಾ ಹೆಲ್ತ್ ಸೆಂಟರ್ ನಮ್ಗೊಂದು ಕಾಲ್ ಬರ್ತದೆ. ಸರ್ ನೀವು ನಮ್ಗ ಇಲ್ಲಿ ಜಮೈಕಾದಾಗ ಒಂದ್ ಹುಡುಗ ಸಂಡಾಸ್ ಕೊಟ್ಟಾಗ ಕುಂಡಿಗೆ ಹಂದಿ ಕಡ್ದು ಬಿಟ್ಟಾರ. ಅಲ್ಲಿ ಹಂದಿ ಎಷ್ಟು ವಿಷಪೂರಿತ ಹಂದಿ ಅಂದ್ರ ಅವರು ಹಂದಿ ಕಡ್ದು 10 ನಿಮಿಷದಾಗ ಮನುಷ್ಯ ಕಲಾಸೆ. ತುಂಬಾ ಮಂದಿ ಸತ್ತಾರ ಹಂದಿ ಕಡ್ದಲ್ಲಿ. ವೆಸ್ಟ್ ಇಂಡೀಸ್ದಾಗ ಹಂದಿ ಕಡ್ದು 10 ನಿಮಿಷದಾಗ ಮಂದಿ ಕಲಾಸೆ, ಸ್ಪಾಟ್ನೆ ಕಲಾಸ 10 ನಿಮಿಷದಾಗ ಸತ್ತು ಬಿಡ್ತಾರ. ಆದ್ರೆ ನಮಗೆ ಫೋನ್ ಬಂತು. 2 ನಿಮಿಷ ಆಗಿತ್ತು. ನಮ್ ಫೋನ್ ನೋಡ್ರಿ 2 ನಿಮಿಷ ಆಗಿತ್ತು. ನೋಡ್ರಿ ನೀವೇನಾದ್ರು ಮಾಡ್ರಿ, ನಿಮ್ ಕೈಲಿ ಆಗ್ಬೋದಾ ಅಂತ ಹೇಳಿದ್ರು. 2000 ಕಿಲೋಮೀಟರ್ ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ ಇಂದ ಜಮೈಕಾ 2000 ಕಿಲೋಮೀಟರ್. 2000 ಕಿಲೋಮೀಟರ್ ಹೆಂಗ್ ಹೋಗೋದು? ಬಸ್ಸಲ್ಲಿ ಹೋದ್ರೆ ಆಗಲ್ಲ, ಉಳಿಸಕ್ ಆಗಲ್ಲ. ಏನ್ ಮಾಡೋದು ಯೋಚನೆ ಮಾಡಿದೆ. ನಮ್ಮ ಡ್ರೋನ್ಗೆ ಮೆಡಿಸಿನ್ ಅಂಟಿಸಿದ್ವಿ. ಉಳಿದಿರೋದು 8 ನಿಮಿಷ. ಡ್ರೋನ್ಗೆ ಮೆಡಿಸಿನ್ ಅಂಟಿಸಿದ್ವಿ ಸರ್. 5 ನಿಮಿಷ ಸರ್. 5 ನಿಮಿಷದಲ್ಲಿ ಹೋಗಿ ಮೆಡಿಸಿನ್ ಸಪ್ಲೈ ಮಾಡಿದ್ವಿ. ಉಳಿತು ಸರ್. ಆ ಮಗುವಿನ ಜೀವ ಉಳಿತು ಸರ್. ಉಳಿಸಿದ್ವಿ ಸರ್. ಮಗುವಿನ ಜೀವ ಉಳಿಸಿದ್ವಿ. ಆಮೇಲೆ ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ಗೆ ಆ ಹುಡುಗನ ತಂದೆ ತಾಯಿ ಬಂದ್ರು ಸರ್. ಬಂದು ನನಗೆ, ಸರ್ ನೀವು ಸೇಮ್ ನೋಡಕ್ಕೆ ನನ್ನ ಮಗನಿಗೆ ಕಳೆದಿರೋ ಹಂದಿ ತರನೇ ಇದ್ರ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು. ನಾನೇನು ಇನ್ನು ಸಾಧನೆ ತುಂಬಾ ಮಾಡ್ಬೇಕು. ನೋಡ್ ಕಲಿಯಲ್ಲಿ ಇಟ್ ಸಣ್ಣ ವಯಸ್ಸಿನಾಗ ಏನ್ ಕಂಡ ಮಿಷನ್ ಕಂಡ ನೋಡವ. ನೀ ಯಾವಾಗ ತಿನ್ನಕ್ ಕಂಡೀನಿ, ನೋಡ್ ಕಲಿಯವನ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಜಪಾನ್ ನಲ್ಲಿ ಎಕ್ಸಿಬಿಷನ್ ಇತ್ತು. ನಾನು ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲೇಬೇಕಾಗಿತ್ತು. ನಾನು ಎಲ್ಲ ಅಪ್ಲೈ ಮಾಡಿದೆ. ಹಾಗೆ ಎಲ್ಲ ಕೇಳಿದೆ. ಹಾಗೆ ಎಲ್ಲ ರೆಡಿ ಆಯ್ತು. ಟಿಕೆಟ್ಸ್ ಬಂತು. ನಾನು ಹೋಗಿ ಪ್ಲೇನ್ ಅಲ್ಲಿ ಕೇಳಿದೆ, ನನ್ನದು 850 kg ಇವಿ ಎಷ್ಟಿದೆ ಸರ್, ಅದನ್ನು ತಗೊಂಡು ಹೋಗ್ಬೇಕು ಸರ್. ಅವರು ಆಗಲ್ಲ ಸರ್, 860 kg ಪ್ಲೇನ್ ತಗೋದ ಸರ್ ಪಾಸಿಬಲ್ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಏನ್ ಮಾಡೋದು? ನಾನು ತುಂಬಾ ಟೆನ್ಷನ್ ಆಯ್ತು. 2 ದಿನ ಊಟ ಸೇರಿಲ್ಲ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ನಮ್ ಚಿಕ್ಕಪ್ಪನ ಕೇಳಿದೆ, ಚಿಕ್ಕಪ್ಪ ಏನ್ ಮಾಡೋದು ಸರ್? ನನಗೆ ಚಿಕ್ಕಪ್ಪ ಏನ್ ಮಾಡೋದು ಚಿಕ್ಕಪ್ಪ ಕೇಳಿದೆ. ಅವ್ರು ಹೇಳಿದ್ರು, ಚಿಕ್ಕಪ್ಪ ಏನ್ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ. 860 ನಾನು ಹೋಗ್ಲೇಬೇಕು, ನಾನು ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ ಹತ್ಬಿಟ್ಟೆ. ನಮ್ ಚಿಕ್ಕಪ್ಪ ನಾನು ಅಳೋದು ನೋಡಿ, ಯಾಕಪ್ಪ ಅಳ್ತೀಯ? ನಮ್ ಟ್ರ್ಯಾಕ್ಟರ್ ಇಲ್ವೇನು? ಹಾಕೋ 860 kg ಎಷ್ಟು, ಹೊಡಿಯೋ ಗಾಡಿನ ಅಂತ ಹೇಳಿದ್ರು. ನಾನು ಖುಷಿಯಾಗಿ 860 kg ಎಷ್ಟು ನಮ್ ಟ್ರ್ಯಾಕ್ಟರ್ ಹಾಕಿದ್ವಿ. ಮಧ್ಯಾಹ್ನ 3 ರೊಟ್ಟಿ ಮಾಡಿದ್ರು. ರೊಟ್ಟಿ ತಿಂದು ಹಂಗೆ ಗಾಡಿ ಹತ್ತೇ ಬಿಟ್ಟೇವಿ. ಸಂಜಿಕಲ್ ಬಿಟ್ಟೇವಿ. ಗಾಡಿ ಬಿಟ್ಟು ಸೀದಾ ಮುಂಜಾನೆ ಅಲ್ಲೇ ಏನಪ್ಪ ಬಸ್ ಸ್ಟ್ಯಾಂಡ್ ಜಪಾನ್ ಬಾರ್ಡರ್ ಹೋದೆವು. ಜಪಾನ್ ಬಾರ್ಡರ್ ಹೋದ ತಕ್ಷಣ ಅವ್ರು ಒಳಗೆ ಬಿಡಂಗಿಲ್ಲ. ನಮ್ಮನ್ನ ಒಳಗೆ ಹೆಂಗ್ ಬಿಡ್ತಾರ? ನಾನು ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಸ್ಪಾಟ್ ಅಲ್ಲಿ ಎಲ್ಲ ಡೆತ್ ಆಗ್ಬಿಟ್ರು. ಸ್ಪಾಟ್ ಅಲ್ಲೇ ಡೆತ್. ನಮಗ್ ತುಂಬಾ ಖುಷಿ ಆಗ್ತದೆ. ಯಾರಲ್ಲಿ ತಡೆಯವರು ಹೊಡೆದ್ಬಿಟ್ಟು ಗಾಡಿ ಈಗ ಟೋಕಿಯೋದ ಎಕ್ಸಿಬಿಷನ್ ಸೆಂಟರ್ ಒಳಗೆ ಹೊಡೆದ್ಬಿಟ್ಟು ಡಾಕ್ಟರ್ ಒಳಗೆ ಹೇಳಿದೆ, ಸರ್ ನಾನು ಇಂಡಿಯಾದಿಂದ ಬಂದೇನ್ರಿ, ಪಾರ್ಟಿಸಿಪೇಟ್ ಮಾಡ್ಬೇಕ್ರಿ ತೋರ್ ಅಂತ ಹೇಳಿದೆ. ಅವ್ರನ್ನ ತಂದಿದ್ ನೋಡಿ 860 ಇವೆ ಎಷ್ಟು ಟ್ರ್ಯಾಕ್ಟರ್ ತಂದ್ ನೋಡಿ, ಅಪ್ಪ ನೀವೇ ಗೆದ್ದಿ, ನೀ ಅಲ್ಲಿಂದ ಬರೋದೇ ದೊಡ್ಡ ಸಾಧನೆ, ನೀನೇ ಗೆದ್ದೆ ಕೊಟ್ಟೆ ಬಿಟ್ರು. ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್ ನನಗೆ ಕೊಟ್ರು. ತುಂಬಾ ಖುಷಿ ಆಯ್ತು. ಗೋಲ್ಡ್ ಮೆಡಲ್ ಜೊತೆಗೆ 75 ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ತು. ತಗೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ತಗೊಂಡ್ಬಂದ್ವಿ. ಹಾಗೆ ಬರ್ಬೇಕಾದ್ರೆ ಮುಗಿತು ಗೆದ್ದು ಹೊತ್ತು ಕೊಟ್ರು. ಸೀದಾ ಒಳ್ಳೆ ಹೋಗಲ್ಲ. ಟೋಕಿಯೋ ಬಸ್ ಸ್ಟ್ಯಾಂಡ್ ಚಾ ಚೋಡಾ ಬಜ್ಜಿ ತಿಂದ್ವಿ. 15 ರೂಪಾಯಿ ಇಲ್ಲ 25 ರೂಪಾಯಿ ಖರ್ಚಾಯ್ತಿ. ಮತ್ತೆ 50 ರೂಪಾಯಿ ಕಿಶೆ ಇಟ್ಕೊಂಡು ಒಳ್ಳೆ ಗಾಡಿ ಹತ್ತೇ ಬಿಟ್ವಿ. ಒಳ್ಳೆ ರಾತ್ರಿ ಸಾಯಂಕಾಲ ಒಳ್ಳೆ ನಮ್ಮೂರಾಗ ಬಂದ್ ಹೇಳಿದ್ವಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ಇಷ್ಟೆಲ್ಲ ನೀವೆಲ್ಲ ಸಕ್ಸಸ್ಫುಲ್ ಹೆಂಗಾದ್ರಿ? ನನಗೆ ಡೋಂಟ್ ಹ್ಯಾವ್ ಅ ಗರ್ಲ್ ಫ್ರೆಂಡ್. ನನಗೆ ಇಲ್ಲಿವರೆಗಾಗ್ಲಿ ಇವಾಗಲಿ ಲವರ್ ಇಲ್ಲ, ಹುಡುಗಿ ಇಲ್ಲ. ದಟ್ಸ್ ವೈ ಐ ಆಮ್ ಲಿಟಲ್ ಬಿಟ್ ಸಕ್ಸಸ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ ನೋಡ್ಲಿ ಅವ್ನು ಹಂದಿದಾಗ ಅದಾನೆ. ಯಾವ ಹುಡುಗಿ ಬಿಡ್ಬೇಕು ಇವನಿಗೆ?
ಓಕೆ ಇರ್ಲಿ ಬಿಡಿ ಮಾತಾಡಿ. ಓಕೆ ಥ್ಯಾಂಕ್ ಯು ಇಷ್ಟವರೆಗೆ ನಾನು ಮಾತು ಕೇಳಿದಕ್ಕೆ. ಥ್ಯಾಂಕ್ ಯು ನನಗೆ ಇಲ್ಲಿ ಕರೆಸಿ ಮಾತಾಡ್ಸಿದಕ್ಕೆ ನಿಮ್ಗೆಲ್ಲರಿಗೆ ಧನ್ಯವಾದಗಳು. 2 ವರ್ಷಗಳ ನಂತರ ಡ್ರೋನ್ ಶಿವಪುತ್ರ ಅವರು ಆರಿಸಿದ್ದು ಕಾಗೆನಾ ಅಥವಾ ಡ್ರೋನಾ? ಜನರನ್ನ ಪೂಲ್ ಮಾಡಿದ್ರ ಡ್ರೋನ್ ಶಿವಪುತ್ರ ಅವರು. ನೆಟ್ಟಿಗೆರೆ ಕೆಂಗನಿಗೆ ಗುರಿ ಆದ್ರ ಡ್ರೋನ್ ಶಿವಪುತ್ರ ಅವರು. ನೋಡ್ರಿ ಇವನ ಮುಖ ನೋಡ್ರಿ, ಸ್ವಲ್ಪ ವಿಜ್ಞಾನಿ ಅನ್ನಂಗೆ ಕಾಣ್ತಾನ ನೋಡ್ರಿ. ಸ್ವಲ್ಪ ವಿಜ್ಞಾನಿ ಅನ್ನೋ ಮುಖದಾಗ ಲಕ್ಷಣಗಳ ಕಾಣ್ತಾವ ನೋಡ್ರಿ. ಆದ್ರೂ ಇಡೀ ಜಗತ್ತನ್ನೇ ಮೋಸ ಮಾಡಿದೆವ. ಹೆಂಗಾರೆ ನಂಬಿಸಿರ್ಬೇಕಿವ ಅಂತ ಮಾತಾಡೋ ಕಲೆ ಐತಿ ಒಂದ್ ಬಲ್ಲಿ. ನೋಡೋನು ಬರಾತನ ಕೇಳೋಮು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಈ ಸಲ ಕ್ಲಾರಿಟಿ ಕೊಡ್ಬೇಕಂತ ಬಂದಿರಿ. ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಕತ್ತಾರ. ನಮಗೂ ಯೂಟ್ಯೂಬ್ದಾಗಂತೂ ಸತ್ತನಂತ ಹೇಳ್ಯಾರಿ, ಪೋಸ್ಟ್ ಆಗತ್ತಾರ ಸತ್ತನಂತ. ತುಂಬಾ ಬೇಜಾರಾಗತ್ತದ್ರಿ. ಅದಕ್ಕೊಂದು ಕ್ಲಾರಿಟಿ ಕೊಡಮು, ಫುಲ್ ಸ್ಟಾಪ್ ಇಟ್ಬಿಡಮು. ಎಲ್ಲ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವ್ರಿ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೇ ಬಂದಿರಿ. ನಿಮ್ಗೆ ತೋರಿಸ್ಬೇಕಂತ ತಂದಿನ್ರಿ. ತೋರಿಸ್ತೀನಿ. ನಾ ಡ್ರೋನ್ ಆರ್ಸಿನ್ರಿ, ತೋರಿಸ್ತೀನಿ ರೀ. ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ರೀ. ಅದಕ್ಕೆ ತುಂಬಾ ಜನ ತುಂಬಾ ಬೇಜಾರು ಟ್ರೋಲ್ ಮಾಡಿ ತುಂಬಾ ಬೇಜಾರಾಯ್ತ್ರಿ. ಇಲ್ಲಿ ಬಿಡ್ರಿ, ಏನ್ ಮಾಡಕ್ ಬರಲ್ಲ. ಓಕೆ ಡಾಕ್ಯುಮೆಂಟ್ಸ್ ಇದಾರೆ, ತೋರಿಸ್ತೇನೆ. ಓಕೆ, ಈಗ ಜನರು ಕೇಳಿದಂತ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೀನಿ. ಕೇಳ್ರಿ ಸರ್, ಕೇಳಿ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ನೋಡೋಣ. ಸರಿ ಸರ್, ಕೇಳ್ರಿ ಸರ್. ಓಕೆ ಶಿವಪುತ್ರ ಅವರೇ, ನಿಮ್ಗೆ ಡ್ರೋನ್ ತಯಾರು ಮಾಡಕ್ಕೆ ಏನ್ ಸ್ಫೂರ್ತಿ? ಸರ್ ಸ್ಫೂರ್ತಿ ಅನ್ನಕೇನ್ರಿ, ಮನ್ಯಾಗ ಕೆಲಸ ಎಲ್ಲ ಕೂತಿದ್ದೇವ್ರಿ. ಮನ್ಯಾಗ ಒಂದು ಮಿಕ್ಸರ್ ಒಂದು ಬಂದ್ ಬಿದ್ದಿತ್ತಾ. ಓಕೆ, ಏನ್ರ ಮಾಡು ಮಿಕ್ಸರ್ ನಿಂತ ಡ್ರೋನ್ ತಯಾರು ಮಾಡಬಹುದು ಅಂತ ಯೋಚನೆ ಮಾಡಿ ಹೋಗೆಲ್ಲ ಗೋಲ್ಡ್ ಮೆಡಲ್ ತಂದೇವ್ರಿ. ಎಲ್ಲ ಕರೆಕ್ಟ್ ಆಯ್ತು. ನಿಮ್ಗೆ ಬಂದಂತ ಸರ್ಟಿಫಿಕೇಟ್ಗಳು ಏನಾದ್ರು ಅದಾವ್ರಿ ಸರ್. ನಾ ಸುಳ್ಳು ಯಾವತ್ತು ಮಾತಾಡಿ ಅದಾವ್ರಿ ಸರ್ ಸರ್ಟಿಫಿಕೇಟ್. ತೋರಿಸ್ತೀನಿ, ಅವ್ರಿಗೋಸ್ಕರ ತೋರಿಸ್ತೀನಿ ಸರ್. ಶಿವಪುತ್ರ ಅವರೇ ತೋರಿಸ್ತೀನಿ ಸರ್. ಇದು ನನ್ ಕ್ವಶನ್ ಅಲ್ಲ, ಇಡೀ ನಾಡಿನ ಜನತೆ ಕೇಳ್ತಾ ಇದೆ. ಶಿವಪುತ್ರ ಅವರು ಆರಿಸಿದ್ದು ಡ್ರೋನಾ ಅಥವಾ ಕಾಗೆನಾ ಅಂತ. ಅದ್ರ ಬಗ್ಗೆ ನೀವು ಕ್ಲಾರಿಟಿ, ಎಲ್ಲರಿಗೆ ಕ್ಲಾರಿಟಿಫಿಕೇಶನ್ ಕೊಡ್ಬೇಕಂತ ಬಂದಿದೆ ಸರ್. ಕ್ಲಾರಿಟಿ ಸರ್, ಇದು ನನಗೆ ಜರ್ಮನ್ ಒಳಗ ಉಪ್ಪಿಟ್ಟು ಯೂನಿವರ್ಸಿಟಿ ಬಂದಿದೆ ಸರ್. ಓಕೆ, ಉಪ್ಪಿಟ್ಟು ಯೂನಿವರ್ಸಿಟಿ ನಿಮ್ದು ಇಡೀ ನಾಡಿನ ಜನತೆಗೆ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಯೂನಿವರ್ಸಿಟಿ ಶಿವಪುತ್ರ ಅವರದ್ದು ಇದು ನೋಡಿ. ಓಕೆ, ಮತ್ತೆ ಎಲ್ಲಿ ಬಂತು ನಿಮ್ಗೆಲ್ಲ ಸರ್? ಮತ್ತೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಸರ್ ಇನ್ನೊಂದು ಐತ್ರಿ ಅವಾರ್ಡ್ ಸರ್. ಅದು ಲಂಡನ್ದಾಗ ಬಂದಿದೆ. ಲಂಡನ್ ಯೂನಿವರ್ಸಿಟಿ ಆಫ್ ಲಂಡನ್. ಇದು ಏನ್ರಿ 10th ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಐತಲ್ಲ? ಅಲ್ಲ 10th ಮಾರ್ಕ್ಸ್ ಕಾರ್ಡ್ ನಮ್ ಕಡೆ ಅಂತ ಇಂತ ಕೊಡ್ತಾರೆ. ಓಕೆ ಲಂಡನ್ ಯೂನಿವರ್ಸಿಟಿ ನೋಡಿ. ಶಿವಪುತ್ರ ಅವರೇ ಇರ್ಲಿ, ಇದೆಲ್ಲ ನಿಮ್ ಕಡೆನೇ ಇರ್ಲಿ. ನೀವು ಮೊಟ್ಟ ಮೊದಲು ಡ್ರೋನ್ ತಯಾರು ಮಾಡಿದ್ರಲ್ಲ, ಆ ಡ್ರೋನ್ ತಯಾರು ಮಾಡಿದಂತ ಯಾವ್ದಾದ್ರು ಒಂದು ಫೋಟೋ ಕಾಪಿ ನಿಮ್ಮ ಹತ್ರ ಇದೆ ಸರ್? ಗ್ಯಾರಂಟಿ ಇದೆ ಸರ್. ತೋರಿಸಿ ಸರ್. ಇದೆ ಸರ್, ಮೊದಲನೇ ಡ್ರೋನ್ ಸರ್, ಫಸ್ಟ್ ಡ್ರೋನ್ ಇದೆ ಸರ್. ಓಕೆ, ಮೊದಲನೇ ಡ್ರೋನ್ ನೋಡಿ. ನಮ್ಮ ಕರ್ನಾಟಕ ನಿಮ್ಮ ಡ್ರೋನ್ ಯೋಚನೆ ಮಾಡಿಲ್ಲ ಸರ್ ಹೆಸರು. ಓಕೆ, ಯೋಚನೆ ಮಾಡ್ದಾನೆ ಇವರು ಡ್ರೋನ್ ತಯಾರು ಮಾಡಿದ್ದಾರೆ. ನೀವೇ ತಿಳ್ಕೊಳ್ಳಿ. ಅದು ಹೆಸರಾಗ ಕೆಲಸ ಮಾತಾಡ್ಬೇಕು ಸರ್. ಹೆಸರು ಓಕೆ ಶಿವಪುತ್ರ ಅವರೇ, ಮತ್ತೆ ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿ ಯಾವ್ದಂತ ಹೇಳ್ತೀರಾ ಸರ್? ನಾವು ಯೂನಿವರ್ಸಿಟಿ ತುಂಬಾ ಏನಿದೆ ಸರ್. ಉಸ್ಕಿ ಯೂನಿವರ್ಸಿಟಿ ನೋಡಿ, ಟೆಕ್ನಾಲಜಿ ತುಂಬಾ ಇದೆ ಸರ್. ತುಂಬಾ ಶಿವಪುತ್ರ ಅವರೇ, ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ 860 kg ನಾನು ಟ್ರ್ಯಾಕ್ಟರ್ ಹಾಕೊಂಡು ಜಪಾನ್ಗೆ ಹೋದೆ ಅಂತ ಹೇಳಿದ್ರಿ. ಹಾ ಸರ್, ಈ ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ನೀವು ಸತ್ಯ ಹೇಳಬೇಕು. ಜಪಾನ್ಗೆ ನೀವು ಟ್ರ್ಯಾಕ್ಟರ್ ಅಲ್ಲಿ ಹೇಗೆ ಹೋದ್ರಿ ಹೇಳಿ ಸರ್. ನಾನು ಹೋದ್ವಿ ಸರ್. ಅಂದ್ರೆ ನಾವು ಹೋಗಿದ್ವಿ ಸರ್. ಅದೇ ರೀ, ಹೇಗ್ ಹೋದ್ರಿ ನೀವು ಜಪಾನ್ಗೆ? ಹೇಗ್ ಹೋದ್ರಿ ಸರ್? ಹೆಂಗ್ ಹೋಗಕ್ ಸಾಧ್ಯ ಸರ್ ಟ್ರ್ಯಾಕ್ಟರ್ ಅಲ್ಲಿ? ಆದ್ರೂ ಹೋಗಿದ್ವಿ ಸರ್ ನಾವು. ಅದೇ ಹೆಂಗ್ ಹೋದ್ರಿ ಅಂತ ಹೇಳಿ ನೀವು ನಾಡಿನ ಜನತೆನ ಫೂಲ್ ಮಾಡಾಕ್ತಿದ್ರಿ ನೀವು. ಓ ಸರ್, ಏನೋ ಮಾತಿನ ಬರದಲ್ಲಿ ಮನುಷ್ಯ. ಏನ್ ಮಾತಿನ ಬರ ಈ ರೀತಿನಾ ಸರ್? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ತಪ್ಪಾಗಿದೆ, ಮಾತಿನ ಬರದಲ್ಲಿ ಆಗಿದೆ. 860 kg ಟ್ರ್ಯಾಕ್ಟರ್ ಅಲ್ಲಿ ಹೆಂಗ್ ಹೋಗಿ ಸಾಧ್ಯ ಇದೆ ಸರ್? ಮಾಡಿದ್ರೆ ಇಲ್ಲಿಂದ ಜಮಖಂಡಿ ಹೋಗಕ್ಕೆ ಆಗಂಗಿಲ್ಲ. 10 ಸಾರಿ ಪೊಲೀಸ್ ಚೆಕ್ ಮಾಡಿರ್ಬೋದು. ಆದ್ರಲ್ಲಿ ನೀವು ಜಪಾನ್ ಹೋದೆ ಅಂತ ಹೇಳಿದ್ರಿ. ಹೆಂಗ್ ಹೋದ್ರಿ ನೀವು ಜಪಾನ್ಗೆ? ತಪ್ಪಾಗಿದೆ ಸರ್. ತಪ್ಪಾಗುತ್ತೆ. ಮನುಷ್ಯ ನಡೆಯೋ ಮನುಷ್ಯ ಎಡವೋದು ಸಹಜ ಸರ್. ಆಗುತ್ತೆ, ತಪ್ಪಾಗಿದೆ ಅಂತ ಹೇಳ್ತಿದ್ದೆ. ಸ್ವಲ್ಪ ಮಾತಿನ ಬರದಲ್ಲಿ ಆಗಿದೆ ಸರ್. ತಪ್ಪಾಗಿದೆ, ಮಾತಾಡೋದ್ರಲ್ಲಿ ತಪ್ಪಾಗಿದೆ ಸರ್. ಆಗ್ಬೋದು ಶಿವಪುತ್ರ ಅವರೇ, ಮನುಷ್ಯ ಅಂದ್ಮೇಲೆ ತಪ್ಪು ಆಗ್ಬೋದು. ಆದ್ರೆ ನೀವು ತೀರಾ ತಪ್ಪು ಮಾಡಿದ್ರಲ್ಲ. ಏನೋ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಕ್ಕಾಗಲ್ಲ. ಓಕೆ ಶಿವಪುತ್ರ ಅವರೇ, ನೆಕ್ಸ್ಟ್ ಕ್ವಶನ್ ನಾನ್ ಕೇಳ್ತಾ ಇಲ್ಲ, ಇದನ್ನ ಇಡೀ ನಾಡಿನ ಜನತೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲಾ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ನಮ್ಗೆ. ಓಕೆ ಶಿವಪುತ್ರ ಅವರೇ, ನೆಕ್ಸ್ಟ್ ಕ್ವಶನ್ ನಿಮ್ದು. ನೀವು ಒಂದು ಹುಡುಗನಿಗೆ ಹಂದಿ ಕಡಿತು, ಹಂದಿ ಕಡದಲ್ಲಿ ನಾವು
ಜಲ್ದಿನೇ ಅತಿ ವೇಗದಲ್ಲಿ ನಾವು ಮೆಡಿಸಿನ್ ಕಳಿಸ್ತೀವಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದಿರಿ. ಹಾಂ ಸರ್. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಕ್ಲಾರಿಟಿ ಕೊಡ್ತೀರಾ? ಸರ್ ಅದು ಹೇಳ್ತೀನಿ ಸರ್, ಕ್ಲಾರಿಟಿ ಕೊಡ್ತೀನಿ. ನಾವು ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಮ್ದು ರಿಸರ್ಚ್ ಸೆಂಟರ್ ಆಫೀಸ್ ಇತ್ತು ಸರ್. ಆಫೀಸ್ನಾಗ ನಾವು ಬಟಾಟಿಯಿಂದ ಬಂಗಾರ ಹೆಂಗ್ ತೆಗೆದು ಕಂಡು ಹಿಡಿಯಾಕಿದ್ವಿ ಸರ್. ಆಮೇಲೆ ಇನ್ನೊಂದು ಏನ್ ನ್ಯೂಸ್ ಬಂತು ಸರ್, ನಮ್ಮ ಬದ್ನಿಕಾಯಿಂದ ಬಂಗಾರ ತೆಗಿಬೋದು ಅಂತ ನ್ಯೂಸ್ ಬಂತು ಸರ್. ಅದೆಲ್ಲ ಬೇಡ ಸರ್. ಅದನ್ನೇ ವಿಷಯಕ್ಕೆ ಬರ್ತಿದ್ದೀನಿ ಸರ್, ವಿಷಯಕ್ಕೆ ಬರ್ತಿದ್ದೀನಿ. ಬದ್ನಿಕಾಯಿಂದ ಬಂಗಾರ ತೆಗಿಬೋದು ಬದ್ನಿಕಾಯಿ ಮೇಲೆ ರಿಸರ್ಚ್ ಸ್ಟಾರ್ಟ್ ಮಾಡಿದ್ವಿ ಸರ್. ಆವಾಗ ನಮ್ಗೆ ಜಮೈಕಾ ರಿಸರ್ಚ್ ಹೆಲ್ತ್ ಸೆಂಟರ್ ಇಂದ ಫೋನ್ ಬರುತ್ತೆ ಸರ್ ನಮ್ಗೆ. ವೆಸ್ಟ್ ಜಮೈಕಾದಲ್ಲಿ ಒಂದು ಹುಡುಗಂಗೆ ಹಿಂಗಾಗಿದೆ ಸರ್, ಹಂದಿ ಕಚ್ಚಿ ಹುಡುಗ ಅಸ್ವಸ್ಥ ಆಗಿದ್ದಾನೆ ಅಂತ ನಮ್ಗೆ ಫೋನ್ ಬಂತು ಸರ್. ಅದು ವಿಷಪೂರ್ತಿ ಹಂದಿಗಳು ಸರ್. ಹಂದಿ ಕಡಿದ್ಮೇಲೆ ಒಂದು 10 ನಿಮಿಷ ಅಷ್ಟೇ ಬದುಕ್ತಾರೆ. ನಾವು ಮಾಡಿದ್ವಿ ಸರ್, ಗ್ಯಾಸ್ ಪಾಪ್ಯುಲೇಷನ್ ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿ ಕಳಿಸಿದ್ವಿ ಸರ್. ಮಾಡಿದ್ವಿ ಸರ್. ಏನಾಯ್ತು ಮುಂದೆ? ಆಯ್ತು ಸರ್, ಮುಂದೆ ಹುಡುಗ ಬದುಕ್ತಾ ಸರ್. ಸರ್ ಓಕೆ ಶಿವಪುತ್ರ ಅವರೇ, ನಿಮ್ಗೆ ನೆಕ್ಸ್ಟ್ ಕ್ವಶನ್. ನೀವು 2000 ಕಿಲೋಮೀಟರ್ನ ಕೇವಲ 5 ನಿಮಿಷದಲ್ಲಿ ತಲುಪಿದೀವಿ ಅಂತ ಹೇಳ್ತೀರಿ. ಯಾವ ಗಾಡಿಲಿ ಹೋದ್ರಿ ನೀವು? ಯಾವ ಗಾಡಿಲಿ ಹೋದ್ರಿ ನೀವು? ಅಲ್ಲ ರೀ, ನಿಮಿಷಕ್ಕೆ 400 ಕಿಲೋಮೀಟರ್ ಹೋಗುವಂತ ಸ್ಪೀಡಿನ ಗಾಡಿ ಯಾವ್ದ್ರಿ ಅದು? ಯಾವ ಕಂಪನಿ ಅದು? ಯಾರು ತಯಾರು ಮಾಡಿದ್ದು? ಎಷ್ಟೊಂದು ಸುಳ್ಳು ಹೇಳ್ತೀರಿ ನೀವು. 1 ನಿಮಿಷಕ್ಕೆ 400 ಕಿಲೋಮೀಟರ್ ಹೆಂಗ್ ಹೋದ್ರಿ ನೀವು? ಅಲ್ಲ ರೀ, ಯಾವ ವಿಡಿಯೋ ನೋಡಿದ್ರು ಬರೀ ಸುಳ್ಳು ಸುಳ್ಳು ಸುಳ್ಳು. ಮುಂಜಾನೆ ಸರ್ವಿಸ್ನಾಗ ದುಡಿದ್ರೆ 400 ರೂಪಾಯಿ ಕೊಡ್ತಾರ್ರಿ ಸರ್. ಗೋಂಡಿ ಕೆಲ್ಸಕ್ಕೆ ಹೋದ್ರೆ ಅದಕ್ಕೆ ಸುಳ್ಳು ಹೇಳೋಕಂತಾರ ನೀವು? ವಿಜಯಪುರ ಕೇಳಿದ್ರ ಸುಳ್ಳು ಕೇಳಿದ್ರೆ ಕೋಟ್ಯಾರು ರೂಪಾಯಿ ಆಸ್ತಿ ಸಾಲ ಮಾಡಿ ಊರ್ ಬಿಟ್ಟಾಗ ನಮ್ ಕರೆಸಿ ಕೇಳಿದ್ರೆ ಹೌದು ಬೇಕಾಗಿಲ್ಲ ರೀ ಶಿವಪುತ್ರ ಅವರೇ. ಸುಮ್ಮ ನೀವ್ ಕರೆನ ಬರ್ತೀನಿ ನನಗ್ ಕೇಳದನ್ರಿ. ಬರ್ಲಿಕ್ಕಂದ್ರೆ ಕರೆಸ್ತಿದ್ರೆ ನೀವು ಎಂತಂದ್ರೆ ಅವ್ರು ಕೇಳ್ರಿ, ಹೋಗಿ ಕೇಳ್ತೀರಿ ಅಕ್ಕದನೆ ಮಗ. ಸುಮ್ಮನೆ ಇರ್ಲಿ ನಾವು. ಶಿವಪುತ್ರ ಅವರೇ ಶಾಂತಿ ಸಮಾಧಾನ ಮಾಡ್ಕೊಳ್ಳಿ ಶಿವಪುತ್ರ ಅವರೇ. ಅಂತದೇನ್ರಿ ಮಾಡಿದ್ವಿ ಸರ್. ನಮ್ಮ 4 ಮಾತು ಮಾತಾಡಕ್ ಬರ್ತಾರೆ, ಚಂದಾಗ ಮಾತಾಡಿ ರೊಕ್ಕ ಹೆಂಗ್ ಮಾಡ್ಕೊಂಡ್ ಮಾಡಿ ದುಡ್ದಿನ್ರಿ ಸರ್. ಓಕೆ ಶಿವಪುತ್ರ ಅವರೇ, ಯಾರ್ಯಾರು ಹೆಂಗ್ ದುಡಿತಾರ್ರಿ, ನಂದು ದುಡಿತಾರ ಇದ್ರಿ, ಹಂಗಿಂಗ್ ಮಾಡಿ ರೊಕ್ಕ ಕಳಿಸಿನ್ರಿ. ಓಕೆ ಶಿವಪುತ್ರ ಅವರೇ, ಇಡೀ ನಾಡಿನ ಜನತೆನೆ ಕೇಳ್ತಾ ಇದೆ, ಶಿವಪುತ್ರ ಅವ್ರು ಮಾಡಿದ್ದು ಡ್ರೋನ ಅಥವಾ ಆರಿಸಿದ್ದು ಕಾಗೆನ? ನೋಡಿ ಸ್ನೇಹಿತರೆ, ಎಲ್ಲಾರು ಹೇಳ್ತಾರೆ ಶಿವಪುತ್ರ ಅವ್ರು ಹೇಳ್ತಾ ಇದಾರೆ ಶಿವಪುತ್ರ ಅವ್ರು ಆರಿಸಿದ್ದು ಡ್ರೋನ್ ಅಲ್ಲ, ಕಾಗೆನೆ ಆರಿಸಿದ್ರೆ. ಓಕೆ ಶಿವಪುತ್ರ ಅವರೇ, ಮಾತಾಡಕ್ ಬರ್ತಾ ಹಂಗಿಂಗ್ ಮಾಡಿ ಏನೋ ಒಂದು ಸುಳ್ಳು ಹೇಳಿ ತಗೊಂಡಿದ್ದೀರ. ಓಕೆ ಶಿವಪುತ್ರ ಅವರೇ, ಮತ್ತೆ ಶಿವಪುತ್ರ ಅವರು ಡ್ರೋನ್ ತಯಾರು ಮಾಡಿದ್ದಕ್ಕೆ ಮತ್ತೆ ಅವರು ಯುವ ವಿಜ್ಞಾನಿ ಅನ್ಸ್ಕೊಂಡಿದ್ದಕ್ಕೆ ಶಿವಪುತ್ರ ಅವ್ರೆ, ನಾನು ಕ್ವಶನ್ ಕೇಳೋಬೇಡ ನಿಮಗೆ, ಸ್ವಲ್ಪ ಸೈಲೆಂಟ್ ರೀ. ಶಿವಪುತ್ರ ಅವರು ಡ್ರೋನ್ ತಯಾರು ಮಾಡಿದ್ದಕ್ಕೆ ಮತ್ತೆ ಯುವ ವಿಜ್ಞಾನಿ ಅನ್ಸ್ಕೊಂಡಿದ್ದಕ್ಕೆ ನಾಡಿನ ಜನತೆಯಿಂದ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನಿಮಗೆ ಕೋಟ್ಯಾಂತರ ರೂಪಾಯಿ ಹಣ ಸಹಾಯ ಬಂದಿದೆ. ನಿಜಾನ ಸುಳ್ಳ? ಮತ್ತೆ ಯಾಕ್ರಿ ಪೋಸ್ಟ್ ಆಗ್ತಾ ಇದ್ರಿ ಎಲ್ಲರೂ? ದುಡ್ಡು ಬಂದ್ರೆ ನಾ ಯಾಕೆ ಬಂದೆ ಹಿಂಗ ಮಾಡ್ತಿದ್ರು ಸರ್? ನನ್ ಬ್ಯಾಂಕ್ ಆಧಾರ್ ಕಾರ್ಡ್ ಬ್ಯಾಂಕ್ನಾಗ ಒಂದು ಐತಿ ಅಕೌಂಟ್ ತೋರಿಸಿ. ಆಧಾರ್ ಕಾರ್ಡ್ ಬ್ಯಾಂಕ್. ಯಾವ ಬ್ಯಾಂಕ್ ನಿಮ್ದು? ಆಧಾರ್ ಕಾರ್ಡ್ ಬ್ಯಾಂಕ್ ರೀ. ಬ್ಯಾಂಕ್ ಆಫ್ ಪುರುಡಿ ಇಲ್ಲಿ ಒಂದೇ ಅಕೌಂಟ್. ಆ ಬ್ಯಾಂಕ್ ಆಫ್ ಪುರುಡಿಯಾಗ ಒಂದು ಅಕೌಂಟ್ ಐತಿ. ಅದ್ರಾಗ -95 ರೂಪಾಯಿ ಅದಾವ. ರೀಚಾರ್ಜ್ ಮಾಡ್ಸಿಲ್ಲ, ರೊಕ್ಕ ಹಾಕಿಲ್ಲ, ಟ್ರಾನ್ಸಾಕ್ಷನ್ -95 ರೂಪಾಯಿ ಅದ್ರಾಗ. ನೋಡಿ ಕರ್ನಾಟಕ ಜನತೆ ನೋಡಿ, ಒಂದೇ ಒಂದು ಅಕೌಂಟ್ ಅಂತೆ. ಆ ಅಕೌಂಟ್ ನಲ್ಲಿ ಕೇವಲ -95 ರೂಪಾಯಿ ಅಂತೆ. ಮತ್ತೆ 95 ರೂಪಾಯಿ ಕಟ್ ಮಾಡ್ಕೊಂಡು 5 ರೂಪಾಯಿ. ಅಲ್ಲ ಸರ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಎಲ್ಲರೂ ಹೇಳ್ತಾ ಇದಾರೆ ನಿಮ್ಗೆ ನಾನ್ ಅಮೌಂಟ್ ಕೊಟ್ಟೆ ಅಂತ. ನೋಡಿ ಶಿವಪುತ್ರ ಅವ್ರು ಏನ್ ಹೇಳ್ತಾ ಇದಾರೆ ನೀವೇ ನೋಡಿ. ಸುಳ್ಳು ಹೇಳಬೇಡಿ ಸರ್, ಸುಳ್ಳು ಹೇಳಬೇಡಿ. ಓಕೆ ಶಿವಪುತ್ರ ಅವ್ರು ಹೇಳಿದ್ದನ್ನ ಇಡೀ ನಾಡಿನ ಜನತೆ ನೋಡಿದ್ದೀರಾ. ಮತ್ತೆ ಅವರು ಬಗ್ಗೆ ಆದಂತಹ ಸುಳ್ಳು ಆರೋಪಗಳ ಬಗ್ಗೆ ನಿಮ್ ಮುಂದೆ ಅವರೇನೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಓಕೆ ಶಿವಪುತ್ರ ಅವರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿಸ ಸೈಲೆಂಟರು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಏನೋ ಒಂದು ಸುಳ್ಳು ಹೇಳಿ ಏನೋ ಒಂದು ಹೇಳಿ ಅವರು ಈ ನಾಡಿನ ಜನತೆಯನ್ನ ಫೂಲ್ ಮಾಡಿದ್ದಾರೆ. ಓಕೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡಿ. ವಾರ ಹೊಸ ವಿಡಿಯೋ ಆಗ್ತಿರ್ತಾವ, ನೋಡ್ರಿ, ಎಂಜಾಯ್ ಮಾಡ್ರಿ. ಧನ್ಯವಾದಗಳು. ಬೆಲ್ ಬಟನ್ ನೋಡ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ. ಸಾಕು ಬೇಕಾದ್ರೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಮಾತ್ರ ಒತ್ತಿರಿ. ಪಚಕ್